ಆದ್ರೆ ತಾವು ಮಾತು ಹೇಳಿದ್ರಿ ಅದು ಪರ್ ಬ್ಯಾರಲ್ $1 ನೀವು ಟೋಲ್ ಸಂಗ್ರಹ ಮಾಡೋದಕ್ಕೆ ಬಿಟ್ಟು ಬಿಡಬೇಕಿತ್ತು ಅಂತ. ಹಾಗೆ ಒಂದು ವೇಳೆ ಬಿಟ್ರೆ ಹಾರ್ಮುಜ್ ಸ್ಟ್ರೇಟು ಇರಾನಿಗೆ ಸೇರಿದ್ದು ಅನ್ನುವುದನ್ನು ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಆವಾಗ ಟ್ರಂಪ್ ಮರ್ಯಾದೆ ಬೀದಿ ಪಾಲಾಗೋದಿಲ್ವಾ? ಅಲ್ಲೇ ಬಂದಿದ್ದ ಪರಿಸ್ಥಿತಿ. ಮೊದಲಿಂದ ಸ್ಟೇಟಸ್ ಕೋನ ಯಾರು ಡಿಸ್ಟರ್ಬ್ ಮಾಡಿದ್ರು? ಈಗ ನೋಡ್ರಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಏನಾಗುತ್ತೆ, ಒಂದು ಈಕ್ವಿಲಿಬ್ರಿಯಂ ಇರುತ್ತೆ. ಎವ್ರಿ ಸಿಸ್ಟಮ್ ಸೀಕ್ಸ್ ಟು ಎಸ್ಟಾಬ್ಲಿಷ್, ಮೇಂಟೈನ್ ಅಂಡ್ ರಿಟರ್ನ್ ಟು ಸಮ್ ಸಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ಟರ್ ಡಿಸ್ಟರ್ಬೆನ್ಸ್. ಈ ಬಟ್ ವೆನ್ ದ ಡಿಸ್ಟರ್ಬೆನ್ಸ್ ಹ್ಯಾಪನ್ಸ್, ಅದು ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ? ಇರಾನ್ ಇಸ್ರೇಲ್ ನಡುವೆ ಎಲ್ಲ ಮೀಡಿಯೇಟ್ ಮಾಡಬೇಕಾಗಿತ್ತು ಟ್ರಂಪ್. ಹಿ ಶುಡ್ ನಾಟ್ ಹ್ಯಾವ್ ಯೂಸ್ಡ್ ಫೋರ್ಸ್. ಮೀಡಿಯೇಟ್ ಮಾಡಿದ್ರೆ ಹಿ ವುಡ್ ಹ್ಯಾವ್ ಬೀನ್ ಎ ಬೆಟರ್ ಪರ್ಸನ್ ಟುಡೇ. ಇವತ್ತು ಅವರಿಗೆಲ್ಲ ಬಗ್ಗೆ ನಾವು ಶಬಾಷಿ ಕೊಟ್ಟು ಆಯ್ತಪ್ಪ ಯುದ್ಧ ನಿಲ್ಲಿಸಿದ್ರು ಅಂತ ಮೋಸ್ಟ್ ಪ್ರಾಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಒಂದು ಪ್ರೆಷರ್ನಲ್ಲಿ ಇಂಟರ್ವ್ಯೂನ್ ಮಾಡಿದ ಮೇಲೆ ಈಗ ಸದ್ಯಕ್ಕಿದ್ದ ನಾನು ಸಿಚುವೇಶನ್, ನಾನು ಮೊದಲಿನ ಪರಿಸ್ಥಿತಿ ಬಿಟ್ಟೇ ಬಿಡೋಣ. ಈಗ $1 ಬ್ಯಾರಲ್ ಡಾಲರ್ ಕೊಟ್ಟರೆ ಅದೇ ಒಂದು ಸೊಲ್ಯೂಷನ್ ಅಂತ ಅನಿಸುತ್ತೆ ನನಗೆ. ಮೇ ಬಿ ರಾಂಗ್. ಅಟ್ ದ ಕಾಸ್ಟ್ ಆಫ್ ಟ್ರಂಪ್ಸ್ ರೆಪ್ಯುಟೇಷನ್. ವಿವೇಕ್ ಸರ್, ಇನ್ನೂ ತನಕ ಒಮ್ಮೆಯೂ ಕೂಡ ಹಿಸ್ ರೆಪ್ಯುಟೇಷನ್ ಕೆನಾಟ್ ಟಾರ್ನಿಶ್ ಇಂಟರ್ನ್ಯಾಷನಲ್. ಎಕ್ಸಾಕ್ಟ್ಲಿ ವಿವೇಕ್ ಸರ್, ಇನ್ನೂ ತನಕ ಇರಾನ್ ಒಂದು ಸಲವೂ ಅಮೆರಿಕದ ಈ ಯುದ್ಧ ನೌಕೆಯ ಮೇಲೆ ದಾಳಿ ಮಾಡೋದಕ್ಕಾಗಿಲ್ಲ. ಹೌದು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೇಲೆ. ಇಸ್ ಇಟ್ ಅಂದ್ರೆ ತುಂಬಾ ಕಷ್ಟವಾದ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಮಾಡಿದ್ರು ಅವರು. ಅನ್ಅಫಿಷಿಯಲ್ ರಿಪೋರ್ಟ್ಸ್ ಇದಾವೆ ಅಂಡ್ ಸಮ್ ರಿಪೋರ್ಟ್ಸ್ ಆಫ್ ಕಮ್ ಇನ್ ಮೀಡಿಯಾ ಆಲ್ಸೋ. ಅದೇ ಕ್ವೆಶ್ಚನ್ ಅವ ನಿಮ್ದು? ಹೌದು ಸರ್, ಹೌದು. ಐ ಥಿಂಕ್ ಸಮ್ ಮೀಡಿಯಾ ಕೊಟ್ಟೆಡ್ ಇತ್ತು, ಅಲ್ಲಿ ಬಂದಿದೆ ಒಂದು. ಬಟ್ ಅದು ಪೆನಿಟ್ರೇಟ್ ಮಾಡಕ್ ಫುಲ್ಲಿ ಆಗಿಲ್ಲ. ಯಾಕಂದ್ರೆ ಅದು ಪೆನಿಟ್ರೇಟ್ ಮಾಡಿದ್ರು ಇಟ್ ವುಡ್ ಹ್ಯಾವ್ ಬಿನ್ ಅ ಫುಲ್ ಫ್ಲೆಜ್ ವಾರ್. ಓಕೆ, ಸೊ ಇರಾನ್ನ ಎಚ್ಚರಿಕೆ ಹೆಜ್ಜೆ ಅಂತೀರಾ ಇದನ್ನ? ಹೌದು, ದೇ ಆರ್ ರಿಸ್ಟ್ರೇನಿಂಗ್ ದೆಮ್ಸೆಲ್ವ್ಸ್. ಓಕೆ, ಅವ್ರ ಥ್ರೆಶೋಲ್ಡ್ ಇನ್ನ ಕ್ರಾಸ್ ಮಾಡಿಲ್ಲ ನನ್ನ ಪ್ರಕಾರ. ಅಂಡ್ ಥ್ರೆಶೋಲ್ಡ್ ಮುಂದೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅವರು ಡಿಫೆನ್ಸಿವ್ ಅದಲ್ಲಿದ್ದಾರೆ, ಓನ್ಲಿ ಅಫೆನ್ಸಿವ್ ಇನ್ ಸಮ್ ಪ್ಲೇಸಸ್ ಆಸ್ ಪರ್ ಮೀ. ಎಕ್ಸ್ಪರ್ಟ್ಸ್ ಕ್ಯಾನ್ ಸೇ ದ್ಯಾಟ್. ಯಾಕಂದ್ರೆ ಅವ್ರಿಗೆ ಎಷ್ಟು ಡಿಲೇ ಆಗುತ್ತೆ ವಾರು ಅಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ. ಆದ ಸ್ಟ್ರಾಟಜಿ ಮೇಲೆ ಹೊಂಟಿದ್ದಾರೆ. ಓಕೆ, ಯಾಕಂದ್ರೆ ಅವ್ರು ಆಲ್ರೆಡಿ ದೇ ಆರ್ ಇನ್ ಟು ಲೂಸಿಂಗ್ ಇದ್ದಾರೆ. ಬಟ್ ಹೌ ಮಚ್, ಅವ್ರಿಗೆ ಎಷ್ಟು ದಿವಸ ಅವ್ರು ನಡೆಸಿದ್ರೆ ಅಷ್ಟು ಅಮೆರಿಕಾಗೆ ಪ್ರಾಬ್ಲಮ್ ಆಗುತ್ತೆ. ಆ ಸ್ಟ್ರಾಟಜಿ ಏನಿದೆ ನಿಮ್ಗೆ ಗೊತ್ತಿದೆ. ಅದ್ರ ಮೇಲೆ ಅವರು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಆಮೇಲೆ ಎಷ್ಟು ಎಕ್ಸ್ಟೆಂಡ್ ಆಗುತ್ತೆ ಅಷ್ಟು ಇಂಟರ್ನ್ಯಾಷನಲ್ ಪ್ರೆಷರ್ ಅವ್ರ ಮೇಲೆ ಬರುತ್ತೆ. ಈಗ ನೀವು ನೋಡ್ತಾ ಇದ್ರಲ್ಲ, ಏನು ಉದ್ದೇಶ ಇತ್ತು US ಅವ್ರದ್ದು ಫಸ್ಟ್, ಆ ಉದ್ದೇಶ ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸ್ಟೇಟ್ಮೆಂಟ್ಸ್ ಏನು ಒಂದ್ ದಿವ್ಸಕ್ಕೆ ಏನ್ ಬರುತ್ತೆ, ಅವರು ಏನ್ ಹೇಳ್ತಾರೆ ಒಂದ್ ದಿವ್ಸ, ಆ ನೆಕ್ಸ್ಟ್ ಡೇ ಅದಕ್ಕೆ ಬೇರೆ ಉತ್ತರ ಬರುತ್ತೆ. ಇನ್ಫ್ಯಾಕ್ಟ್ US ಪ್ರೆಸಿಡೆಂಟ್ ಟ್ರಂಪ್ ಅವರು ಯಾರು ಕೂಡ ಇದು ಮಾಡಿದ್ದಾರೆ, ನೇಟೋ ಅವ್ರ ಜೋಡ ಅಪೋಸಿಟ್ ಹೋದ್ರು, ಪೋಪ್ ಅವ್ರ ಜೋಡ ಅಪೋಸಿಟ್ ಹೋದ್ರು, ದೆನ್ ಇವನ್ ಯುರೋಪ್ ಜೋಡನ ಅಪೋಸಿಟ್ ಹೋಗಿದ್ದಾರೆ. ವೇರ್ ಇಸ್ ದ ಸಪೋರ್ಟ್? ಮೊದಲು ಅವ್ರ ಉದ್ದೇಶ ಏನಿತ್ತು, ದೇ ವಿಲ್ ಟೇಕ್ ಆಲ್ ದಿಸ್ ಥಿಂಗ್ಸ್ ವೆರಿ ಈಸಿಲಿ. ಬಟ್ ಇದು ಅವ್ರಿಗೆ ಗೊತ್ತಾಗಿದೆ ಈಗ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಹೇಳಿ. ಬಟ್ ಎಸ್, ದ ಇಸ್ರೇಲ್ ಉದ್ದೇಶ ಬೇರೆ ಆಗಿದೆ ಸ್ವಲ್ಪ, ಮತ್ತು US ಉದ್ದೇಶ ಬೇರೆ ಆಗಿದೆ. ಬಟ್ ಇಫ್ ಯು ಸಿ ಫ್ರಮ್ ಇಂಡಿಯನ್ ಪರ್ಸ್ಪೆಕ್ಟಿವ್, ನಾನ್ ಉದ್ದೇಶ ಏನಿದೆ ಅದು ನೋಡ್ಕೋಬೇಕೀಗ. ಅಂಡ್ ದ ವೇ ನೀವು ಏನ್ ಕ್ವಶನ್ ಕೇಳಿದ್ರಲ್ಲ, ಹೇಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಹೌದು ಆಗ್ಬೋದು ಈಗ. ಬಟ್ ಲೆಟ್ ಅಸ್ ಸಿ ವಾಟ್ ಇಸ್ ದ ಔಟ್ಕಮ್. ಈಗ ಅವರು ಬಟ್ ನಾನು ಯಾವುದೋ ಒಂದು ಇಂಟರ್ನ್ಯಾಷನಲ್ ಲಾ ಇದೆ, ಅಂದ್ರೆ ಸಮುದ್ರಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ, ಯಾವುದೇ ಈ ಕಮರ್ಷಿಯಲ್ ವೆಸಲ್ಗಳನ್ನು, ಅಂದರೆ ವಾಣಿಜ್ಯ ಹಡಗುಗಳು, ಅದು ಟ್ಯಾಂಕರ್ ಆಗಿರಲಿ ಕಂಟೈನರ್ ಶಿಪ್ ಆಗಿರಲಿ, ಯಾವ ದೇಶದ ನೇವಿ ಕೂಡ ಅದ್ರ ಮೇಲೆ ದಾಳಿ ಮಾಡಕೂಡ್ದು ಅಂತ. ಇಲ್ಲಿ ಮೊದಲು ಇರಾನ್ ಆ ರೂಲನ್ನು ಬ್ರೇಕ್ ಮಾಡಿದೆ, ಆಮೇಲೆ ಅಮೆರಿಕನೂ ರೂಲ್ ಬ್ರೇಕ್ ಮಾಡಿದೆ. ಇರಾನ್ನಿಂದ ಹೊರಗೆ ಬರ್ತಾ ಇರೋ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲಾ ಬ್ರೇಕ್ ಆದಂಗಲ್ವಾ ಇಲ್ಲಿ? ವಿವೇಕ್ ಸರ್, ಅದೇ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅದೇ ಪ್ರಶ್ನೆಯೊಂದಿಗೆ ಮತ್ತೆ ಅವರನ್ನು ನಾನು ಮಾತಾಡಿಸ್ತೀನಿ. ಪ್ರಶಾಂತ್, ಹುಬ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ ನಾನು. 5 ಪೆಟ್ರೋಲ್ ಬಂಕ್ಗಳಲ್ಲಿ ನಮಗೆ ಏನು ಔಟ್ ಆಫ್ ಸ್ಟಾಕ್ ಬೋರ್ಡ್ ಇತ್ತು. 6ನೇ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಸಿಕ್ಕಿತ್ತು ನಮಗೆ. ಅಂದರೆ ಸಾಲ್ವ್ ಆಯಿತು ಅನ್ನುವಾಗ ಇಂಧನದ ಕೊರತೆ ಈ ಮಟ್ಟಿಗೆ ಶುರುವಾಗ್ತಾ ಇದೆ. ಅದೇ ಇದು ಪೂರ್ಣ ಪ್ರಮಾಣದಲ್ಲಿ ನಿಲ್ಲದೇ ಇರುವವರೆಗೆ ತೈಲ ಸಂಕಟವನ್ನು ಭಾರತ ಸೇರಿದಂತೆ ಅನೇಕ ವಿಶ್ವದ ರಾಷ್ಟ್ರಗಳು ಎದುರಿಸಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಈಗ
ಈಗ ಯುದ್ಧಕ್ಕೆ ಕಾರಣಗಳು ನೂರಾರು 108 ಕಾರಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾನೇ ಇದ್ದೀವಿ ಕಳೆದ 1.5 ತಿಂಗಳಿಂದ. ಆದರೆ ಯುದ್ಧ ನಿಲ್ಲಿಸ್ಲಿಕ್ಕೆ ಒಂದು ಕಾರಣ ಇದೆ. ಪ್ರಾಯಶಃ ಎರಡೂ ರಾಷ್ಟ್ರಗಳು ಅದನ್ನು ಮನಗಾಣದೆ ಹೋದರೆ, ಇಲ್ಲ ನಾವು ಫಾರೆವರ್ ವಾರ್ ಮಾಡ್ತೀವಿ ಅನ್ನುವ ಮನಸ್ಥಿತಿಯಲ್ಲಿದ್ದರೆ ಅದರ ಕಾಸ್ಟ್ ಆ ದೇಶಗಳಿಗೂ ಕೂಡ ಅದನ್ನು ಭರಿಸಬೇಕಾಗತ್ತೆ, ಅದನ್ನು ವಿಶ್ವವೂ ಕೂಡ ಭರಿಸಬೇಕಾಗಿತ್ತು. ಈಗ ಮೊದಲಿನ ರೀತಿ ಇಲ್ಲ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇದೆ, ನಮಗೇನು ಸಂಬಂಧ ಇಲ್ಲ. ನಾನು ಇವತ್ತು ಬೆಳಗ್ಗೆ ರೈಲ್ವೆ ಸ್ಟೇಷನಿಂದ ಬರ್ತಿದ್ದೆ ಅಜಿತ್, ರಿಕ್ಷಾದವ್ರು ಹೇಳ್ತಾ ಇದ್ರು, ಅಂದರೆ ಈಗ ರಿಕ್ಷಾ ನಿಮಗೆ ದಿನಕ್ಕೆ 3 ಗಂಟೆ 4 ಗಂಟೆ ಬರೀ ಗ್ಯಾಸ್ ತುಂಬಿಸ್ಕೊಳ್ಳಿಕ್ಕೆ ಹೋಗ್ತಿದೆ. ಕ್ಯೂಗಳು 60 ರೂಪಾಯಿ ಇದ್ದಿದ್ದು 120 122 ರೂಪಾಯಿ ಆಗಿದೆ ಗ್ಯಾಸ್. ಹೌದು. ಸೊ ಅದನ್ನು ನೀವು ಗ್ರಾಹಕರ ಮೇಲೆ ಹಾಕ್ಲಿಕ್ಕೆ ಹೋದರೆ ಗ್ರಾಹಕ ಕಿರಿಕಿರಿ ಮಾಡ್ತಿದ್ದಾನೆ. ಹೀಗಾಗಿ ನೋಡಿ, ಅದು ಅಂದರೆ ಇಡೀ ಜನಜೀವನದ ಮೇಲೆ ಅದರದ್ದು ಇಫೆಕ್ಟ್ ಇದ್ದೇ ಇದೆ. ಯಾಕೆ ನನಗನ್ಸುತ್ತೆ ಅಮೇರಿಕಾ ಮತ್ತು ಇರಾನಿಗೆ ಯಾವಾಗ ಮಾತುಕತೆ ನಡೆಸ್ತವೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಪ್ರಾಯಶಃ ಈ ರೀತಿಯ ತೈಲ ಸಂಕಟ ಅಥವಾ ಪೀಸ್ಗೋಸ್ಕರ ಆದರೂ ಈ ಎರಡೂ ರಾಷ್ಟ್ರಗಳ ನಡುವೆ ಒಂದು ಸುಸೂತ್ರವಾಗಿರ್ತಕ್ಕಂಥ ಮಾತುಕತೆ ನಡೀಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಎಸ್, ಸುನೀಲ್ ಪಂಡಿತ್ ಅವರಿದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ನಮ್ಮ ಜೊತೆಗೆ. ಸುನೀಲ್ ಪಂಡಿತ್ ಸರ್, ಈ ಮಾತುಕತೆಗೊಂದು ಗಾಂಭೀರ್ಯವೇ ಇರಲಿಲ್ಲ ಅಂತ ನಾನು ಸುಮ್ಮನೆ ಲೈಟರ್ ನೋಟ್ನಲ್ಲಿ ಸಂಜೀವ್ ಕುಮಾರ್ ಸರ್ ಕೇಳಿದೆ. 30-40 ಸೈಟಿನ ಮಾತುಕತೆ ಮಾಡೋರು ಇದಕ್ಕಿಂತ ಕ್ಲಾರಿಟಿ ಇಟ್ಕೊಂಡಿರ್ತಾರೆ. ಥ್ರೆಟ್ಸ್ ಕೊಡೋದೇ ಒಂದು ಹೊಸ ಡಿಪ್ಲೊಮಸಿ. ಈಗ ಥ್ರೆಟ್ಸ್ ಕೊಡೋದೇ ಡಿಪ್ಲೊಮಸಿ. ಈಗ ಮಾತುಕತೆಗೆ ಹೋಗೋಕ್ಕಿಂತ ಮುಂಚೆ ಅವ್ನು ಹಂಗೆ ಅವ್ನು ಹಿಂಗೆ ಇವ್ನು ಹಿಂಗೆ ಅಂತ ಆಮೇಲೆ ಮಾತುಕತೆಗೆ ಹೋಗೋದೇ ಒಂದು ಹೊಸ ಡಿಪ್ಲೊಮಸಿ ಆಗ್ತಿದೆ ಈಗ. ಗುಡ್ ಈವ್ನಿಂಗ್ ಅಂಡ್ ಜೈ ಹಿಂದ್. ಯು ಆರ್ ಅಲೈವ್ ಓನ್ಲಿ ಟು ಟಾಕ್ ಅಂತಂದ್ರೆ ಮೊದಲೇ ಹೇಳ್ಬಿಟ್ರೆ. ಯು ಆರ್ ಅಲೈವ್ ಓನ್ಲಿ ಟು ಟಾಕ್ ಅಂತ ಅರಾಗ್ಜಿಗೆ ಹೇಳಿದ್ದು. ಎಸ್, ಸುನೀಲ್ ಪಂಡಿತ್ ಸರ್. ಈಗ ಏನ್ ನಡೀತಾ ಇದೆ, ನಿನ್ನೆ ನಾನು ಇದರಲ್ಲಿ ಎಕ್ಸ್ಪೋಸ್ಟ್ ಅಲ್ಲಿ ಒಂದು ನಾನು ಆರ್ಟಿಕಲ್ ಬರ್ದಿದೆ, ಹೌ ದಿಸ್ ಎಂಟೈರ್ ಸೀಸ್ ಫೈರ್ ಡ್ರಾಮಾ ಇಸ್ ಎ ಫಾರ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇನ್ಕ್ಲೂಡಿಂಗ್ ದ ಪಾರ್ಟೀಸ್ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಂದ ಶುರುವಾಗಿ ಯಾವ ಜಾಗದಲ್ಲಿ ನಡೀತಿದೆ ಆ ಜಾಗ, ಮತ್ತೆ ಯಾರು ಮೀಡಿಯೇಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಆ ಮೀಡಿಯೇಟರ್ಸ್, ಇವರೆಲ್ಲಾರು ಸೇರಿ ಟೋಟಲ್ ಫಾರ್ಸ್ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಇಟ್ ಹಸ್ ಗಾಟ್ ಎ ಗುಡ್ ರೆಸ್ಪಾನ್ಸ್. ನಾವು ಅದರಿಂದಾನೇ ಕೆಲವೊಂದು ಎಕ್ಸ್ಟ್ರಾಕ್ಟ್ಸ್ ತೆಗೆದು ನಾನು ನಿಮ್ಮ ಪ್ರಶ್ನೆಗೆ ಕರೆಕ್ಟ್ ಉತ್ತರಗಳು ಅದರಲ್ಲೇ ಇದೆ ಅಜಿತ್ ಅವರೇ. ನೆನ್ನೆ ನಾನು ಬರ್ದಿದೆ ಇದ್ರ ಬಗ್ಗೆ. ಏನಂದ್ರೆ ಒಂದು ನಿಜವಾಗ್ಲೂ ಸೀಸ್ ಫೈರ್ ಅನ್ನೋದು ಇರುತ್ತಲ್ಲ, ಅದು ಫ್ರಿಕ್ಷನ್ ನ ರೆಡ್ಯೂಸ್ ಮಾಡಕ್ಕೆ ರೈಟ್ ಫ್ರಮ್ ದ ವರ್ಡ್ ಗೋ ಅದು ಶುರು ಆದ್ರೆ ಫ್ರಿಕ್ಷನ್ ರೆಡ್ಯೂಸ್ ಆಗ್ಬಿಡ್ಬೇಕು. ಬಟ್ ಇಲ್ಲೇನ್ ನಡೀತಾ ಇದೆ, ಇದು ಒಂಥರ ಈ ಒಂದು ಸೀಸ್ ಫೈರ್ ಮಾತುಕತೆ, ಈಗ ಇನ್ನು ಸೀಸ್ ಫೈರ್ ಆಗಿಲ್ಲ, ಇದೊಂದು ಪಾಸ್ ಬಂದಿದೆ ಅಷ್ಟೇ. ಸೀಸ್ ಫೈರ್ ಮಾತುಕತೆ ನಡೀತಾ ಇದೆ ಈಗ. ನಾವು ದಟ್ ಈಸ್ ಸಮಥಿಂಗ್ ದಟ್ ಎವ್ರಿಬಡಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ಬರೀ ಮಾತುಕತೆ ನಡೀತಿದೆ, ಇನ್ನು ಸೀಸ್ ಫೈರ್ ಆಗಿಲ್ಲ. ಸೊ ಈ ಒಂದು ಮಾತುಕತೆ ಏನ್ ನಡೀತಿದೆ, ಇದು ಒಂದ್ ರೀತಿಲಿ ಆರ್ಮ್ಡ್ ಇನ್ಸಿಡೆಂಟ್ಸ್ ನಡೀತಾ ಇದೆ. ಈಗ ಇಂಡಿಯನ್ ಶಿಪ್ಸ್ ಮೇಲೆ ಅವ್ರು ಫೈರ್ ಮಾಡಿದ್ದಾರೆ ಇರಾನಿಯನ್ಸ್ ಬಂದ್ಬಿಟ್ಟು. ಅದಾದ್ಮೇಲೆ ಶಿಪ್ಪಿಂಗ್ ಲೇನ್ಸ್ ಫ್ರೋಸನ್ ಆಗ್ತಾ ಇದೆ. ಅದಾದ್ಮೇಲೆ ಈ ನಂಬಿಕೆ ಅನ್ನೋದೇನಿದೆ ಅದು ಅಟ್ ದ ವೆರಿ ಫಸ್ಟ್ ಪ್ಲೇಸ್ ಅದು ಇರ್ಲೇ ಇರ್ಲಿಲ್ಲ. ದ ಟ್ರಸ್ಟ್ ಈಸ್ ಕೊಲ್ಯಾಪ್ಸಿಂಗ್. ಸೊ ಈ ರೀತಿಯಾದಂತಹ ಒಂದು ಇದೇನಿದೆ ಪರಿಸ್ಥಿತಿ ಈಗ ನಡೆಯುವಾಗ, ಇರೋವಾಗ ಇಂತಹ ಒಂದು ಇದರಲ್ಲಿ ಈ ಒಂದು ಸ್ಟೇಟ್ ಆಫ್ ಹರ್ಮೂಸ್ ಏನಿದೆ ಪ್ರಾಪರ್ ಆಗಿ ಅದನ್ನ ಇರಾನ್ ಈಗ ವೆಪನೈಸ್ ಮಾಡಿ ಪರಿಸ್ಥಿತಿ ಯಾವ ರೀತಿ ಈಗ ತಗೊಂಡ್ಬಂದಿದೆ ಅಂದ್ರೆ, ಅಫ್ಕೋರ್ಸ್ ಈ ಅನದರ್ ಗ್ರೇಟೆಸ್ಟ್ ಫ್ರಿಕ್ಷನ್ ಪಾಯಿಂಟ್ ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಡಬಲ್ ಬ್ಲಾಕೇಡ್ ನಡೀತಲ್ಲ ಅಮೆರಿಕಾದು, ಡಬಲ್ ಬ್ಲಾಕೇಡ್ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಒಂದು ಇರಾನಿಯನ್ ಆಯಿಲ್ ಅವರ ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನ ನಾವು ಅಫೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಡಬಲ್ ಬ್ಲಾಕೇಡ್ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರಲ್ಲ, ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಡಿಸಿಷನ್ಸ್ ದಟ್ ಟ್ರಂಪ್ ವುಡ್ ಟೇಕ್ when ceasefire talks were going on. ceasefire talks ಗೆ ಅಂತ ಹೇಳ್ಬಿಟ್ಟು ನೀವು ಬರ್ತಾ ಇದ್ದೀರಾ, ಅದೇ ಟೈಮಲ್ಲಿ ನೀವು ಕೋಯರ್ಸಿವ್ ಡಿಪ್ಲೊಮಸಿ ನೀವು ಮಾಡಿ. ಬಟ್ ಹಾಗಂತ ಹೇಳ್ಬಿಟ್ಟು ಒಂದ್ ಕಡೆ ನಾನು ಪೀಸ್ಫುಲಿ ರಿಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಪೂರ್ತಿ ನೀವು ಜಂಬಾ ಕೊಚ್ಕೊಂಡು, ಇನ್ನೊಂದು ಕಡೆಯಲ್ಲಿ ನಿಮ್ಮ ಅಪೋನೆಂಟ್ ಯಾರಿದ್ದಾರೆ ಅವ್ರಿಗೆ ನೀವು ಮಜಲ್ ತೋರ್ಸಕ್ ಆಗಲ್ಲ. ಯಾಕಂದ್ರೆ ಇದು ಹೇಗಿದೆ ಅಂತ ಹೇಳಿದ್ರೆ, ಯಾರು ಇವಾಗ ಯಾರೀಗ ಬ್ಯಾಕ್ ಫುಟ್ ಅಲ್ಲಿ ಇದಾರಲ್ಲ ಅಜಿತ್ ಅವರೇ ಈ ಯುದ್ಧದಲ್ಲಿ, ಅವರು ಫ್ರಂಟ್ ಫುಟ್ ಅಲ್ಲಿ ಇರೋರಿಗೆ ಅವ್ರೀಗ ಕಂಡೀಷನ್ಸ್ ಆಗ್ತಿದ್ದಾರೆ ದಟ್ ನೀವು ನನ್ನ ಮಾತು ಕೇಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಒನ್ ಆಫ್ ದ ವರ್ಸ್ಟ್ ಡಿಸಿಷನ್ಸ್ ದಟ್ ಟ್ರಂಪ್ ಹ್ಯಾಸ್ ಟೇಕನ್. ಅದು ಈಗ ಪರಿಸ್ಥಿತಿ ಯಾವ ರೀತಿ ಅದು ತಂದಿಟ್ಟಿದೆ ಅಂತ ಹೇಳಿದ್ರೆ, ಈಚ್ ಅಂಡ್ ಎವ್ರಿ ವೆಸಲ್ ದಟ್ ಈಸ್ ಐದರ್ ಪಾಸಿಂಗ್ ಥ್ರೂ, ಅಂದ್ರೆ ಸ್ಟೇಟ್ ಆಫ್ ಹರ್ಮುಜ್ ಅಲ್ಲಿ ಪಾಸ್ ಆಗಕ್ಕೆ ಟ್ರೈ ಮಾಡ್ತಿರೋಂತಹದ್ದಾಗ್ಲಿ, ಇಲ್ಲ ಅಂದ್ರೆ ಆ ಜಾಗದಲ್ಲಿ ಇರುವಂತಹದ್ದಾಗ್ಲಿ, ದೇ ಆರ್ ಆಲ್ ಪೊಟೆನ್ಶಿಯಲ್ ವರ್ಲ್ಡ್ ವಾರ್ ಕ್ರಿಯೇಟರ್ಸ್ ರೈಟ್ ನೌ. ಅಂತಹ ಒಂದು ಪರಿಸ್ಥಿತಿ ಬಂದಿದೆ ಈಗ. ಯಾಕಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಒಂದು ಫಾಲ್ಸ್ ಅಟ್ಯಾಕ್ ಇರಾನ್ ಕಡೆಯಿಂದ, ಅಂದ್ರೆ ಅಮೆರಿಕಾನ ಇದ್ರಲ್ಲಿ ಸಿಕ್ಕಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಫಾಲ್ಸ್ ಅಟ್ಯಾಕ್ ಮಾಡಿ, ಲೆಟ್ ಅಸ್ ಸೇ
ರಷ್ಯನ್ ಶಿಪ್ಸ್ ಮೇಲೆ ಅವ್ರು ಅಟ್ಯಾಕ್ ಮಾಡ್ಬಿಟ್ಟು ಅಮೆರಿಕಾ ಕಡೆ ತಿರುಗಿಸ್ತಾರೆ. ಯಾಕಂತ ಹೇಳಿದ್ರೆ ಈ ಶಾಡೋ ಫ್ಲೀಟ್ಸ್ ತುಂಬಾ ಕೆಲಸ ಮಾಡ್ತಿದೆ ಅಲ್ಲಿ. ದಿಸ್ ಇಸ್ ಹೌ ವಾರ್ಫೇರ್ ವರ್ಕ್ಸ್. ದೀಸ್ ಆರ್ ಆಲ್ ಟ್ಯಾಕ್ಟಿಕ್ಸ್ ಇನ್ ದ ವಾರ್. And there is nothing called as fairness in the war. Everything is fair over there. ಏನ್ ನಡೆದ್ರು ಅದು ಅಲ್ಲಿ ಸರಿನೇನೆ, ಗೆಲ್ಲಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಲೆಟ್ ಅಸ್ ಸೇ ಫ್ರಿಕ್ಷನ್ ಪಾಯಿಂಟ್ ಯಾವ್ದಾದ್ರು ಒಂದು ಸಣ್ಣದು ಇರುವಂತಹ ಫ್ರಿಕ್ಷನ್ ಪಾಯಿಂಟ್ ಗೆ ಚೂರು ಅಲ್ಲಿ ಕಿಡಿ ತಾಕ್ಸಿದ್ರೆ ಸಾಕು, ದಿಸ್ ಕ್ಯಾನ್ ಲೀಡ್ ಟು ಪೊಟೆನ್ಶಿಯಲ್ ಕೊಲ್ಯಾಪ್ಸ್. ಒಂದು ಎಕನಾಮಿಕ್ ಕೊಲ್ಯಾಪ್ಸ್ ದಟ್ ಈಸ್ ಆಲ್ರೆಡಿ ಬಿಗಿನ್, ಅದು ಆಲ್ರೆಡಿ ನಡೀತಾ ಇದೆ. ಬಟ್ ಅದ್ ಬಿಟ್ಬಿಟ್ಟು ಅಲ್ಲಿ ಈಗ ಈ ರೀತಿಯಾದಂತಹ ಒಂದು ಫ್ರಿಕ್ಷನ್ಸ್ ಏನಾದ್ರು ಅನ್ಕೊಂತು ಅಂತ ಹೇಳಿದ್ರೆ, ಲೆಟ್ ಮಿ ಟೆಲ್ ಯು, ದಿ ಅದರ್ ಪವರ್ಸ್ ಆರ್ ವೇಟಿಂಗ್ ರೈಟ್ ನೌ. ಯಾವ ಓಪನಿಂಗ್ ನಮಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಆಲ್ದೋ ದೇ ಆರ್ ಸ್ಟ್ರೆಚ್ಡ್. ಈ ರೀತಿಯಾದಂತಹ ಒಂದು ಬೆಂಕಿ ಉರಿತಿರುವಾಗ ರೊಟ್ಟಿ ಮಾಡ್ಕೊಳಕ್ ಎಲ್ಲಾರು ಬರ್ತಾರೆ. ಅಂಡ್ ಡೆಫಿನೆಟ್ಲಿ ಟ್ರಂಪ್ ಬೀಯಿಂಗ್ ಎ ಮೆಗಲೋಮೇನಿಯಾಕ್ ದಟ್ ಈಸ್, ಟ್ರಂಪ್ಗೆ ಪಾಠ ಕಲ್ಸಕ್ಕಂತೂ ಡೆಫಿನೆಟ್ಲಿ ಬರ್ತಾರೆ. ಯಾಕಂದ್ರೆ ಪ್ರಪಂಚಕ್ಕೆ ಎಲ್ಲ ಗೊತ್ತಿದೆ, ವೆದರ್ ಆರ್ ನಾಟ್ ವಿ ಲೈಕ್ ಹಿಮ್ ಆರ್ ನಾಟ್, ನೆಕ್ಸ್ಟ್ 2 ವರ್ಷ ಏನಿದೆಯಲ್ಲ, 2 ರಿಂದ 2.5 ವರ್ಷ ಅವರ ಅಧಿಕಾರ ಏನಿದೆ, ವಿ ಹ್ಯಾವ್ ಟು ಟಾಲರೇಟ್ ಹಿಮ್. ಪ್ರಪಂಚಕ್ಕೆ ಬೇರೆ ದಾರಿನೇ ಇಲ್ಲ. ಶುರುವಾದಂತಹ ಒಂದು 440 to 450 ಡೇಸ್ ಒಳಗಡೆನೆ ತನ್ನ ಅಧಿಕಾರ ವಹಿಸಿಕೊಂಡು ಈ ದೊಡ್ಡ ಮನುಷ್ಯ ಇವತ್ತು ನೋಡಿ, ಈ ಅದ್ ಹೇಗ್ ಬಂದ ಈ ವಾರ್ ಒಳಗಡೆ ಅದ್ ಬೇಕಿಲ್ಲ, ಅಮೆರಿಕ ಹೇಗ್ ಬಂತು ಅನ್ನೋದು ಬೇಕಿಲ್ಲ, ದಟ್ ಈಸ್ ಸೆಕೆಂಡ್ರಿ. ಯಾವ ಒಂದು ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಇತ್ತು, ಗ್ಲೋಬಲಿ ಟ್ರೇಡ್ ನಡೀತಾ ಇತ್ತು ಅಲ್ಲಿ, ಅದನ್ನ ಬಂದು ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಕ್ಲೋಸ್ ಮಾಡಿಸಿ ಇವತ್ತು ಮತ್ತೆ ಓಪನ್ ಮಾಡ್ಸಕ್ ಪ್ರಯತ್ನ ಪಡ್ತಿದ್ದಾನೆ. ಅಂಡ್ ಅದ್ರ ಜೊತೆಲಿ ಪ್ರತಿದಿನ ಒಂದೊಂದು ಮತ್ತು ಅದನ್ನ ಸಾಧನೆ ಅಂತ ಹೇಳ್ಕೊಳ್ಳೋದು. ಐ ಮೀನ್ ದಟ್ಸ್ ಎಕ್ಸಾಕ್ಟ್ಲಿ ವೈ ಐ ಆಮ್ ಸೇಯಿಂಗ್ ದಿಸ್ ಎಂಟೈರ್ ಸೀಸ್ ಫೈರ್ ಡ್ರಾಮಾ ಈಗ ಏನ್ ನಡೀತಿದೆಯಲ್ಲ, ಅದು ಸೀಸ್ ಫೈರ್ ಮಾತಾಗ್ಬೋದು, ಇಲ್ಲ ಈ ಪಾಸ್ ಬಂದಿರೋದಾಗ್ಬೋದು, ಇಲ್ಲ ಬಟ್ ನೀವು ಹೇಳಿದ ಒಂದು ಮಾತಿತ್ತಲ್ಲ, ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬರಬೇಕಾಗಿರುವ ಯಾವುದೋ ಒಂದು ವಾಣಿಜ್ಯ ಹಡಗು 3ನೇ ವಿಶ್ವಯುದ್ಧದ ಆರಂಭಕ್ಕೆ ಕಾರಣ ಆಗಬಹುದು ಅಂತ. ಒಂದು ಶಿಪ್ಪನ್ನು ಒಬ್ರು ಹೊಡೆದು ಇನ್ನೊಬ್ಬರ ಮೇಲೆ ಹಾಕಿ, ನೀವು ಹೇಳಿದ್ರೆ ರಷ್ಯಾದ ಹಡಗಿನ ಮೇಲೆ ಇರಾನೇ ದಾಳಿ ಮಾಡಿ ಅಮೆರಿಕದವರು ಮಾಡಿದ್ರು ಅಂತ ಹೇಳಿದ್ರು ಕೂಡ 3ನೇ ವಿಶ್ವಯುದ್ಧದ ಆರಂಭ ಅಂತ ಅರ್ಥ ಆಯಿತು. ಇಂಥ ಪರಿಸ್ಥಿತಿ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಹಿಂದೆ ಯಾವತ್ತೂ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.